ಗಂಟು ಇಲ್ಲ, ಅಸಲು ಇಲ್ಲ. ಆ ಸಾಲವನ್ನು ಮಾಡಕ್ಕೆ ಬಂದಿದ್ದೇನೆ. ಗೌಡ್ರೆ, 3-4 ವರ್ಷ ಬರಗಾಲ ಬಿದ್ದು ಸಾಲದ ಮೇಲೆ ಸಾಲ ಮಾಡಿ ಈ ಭೂಮಿಯನ್ನು ಬಿತ್ತಿದರೆ ಚಿಡಿ ಕಾಳು ಸಹಿತ ಬಂದಿಲ್ಲ ಗೌಡ್ರೆ, ಬಂದಿಲ್ಲ. ಸಾಲದ ಸರಪಳೆ ಮುಗಿಲಿ ಬಿಟ್ಟಿದೆ ಗೌಡ್ರೆ, ಮುಗಿಲಿ ಬಿಟ್ಟಿದೆ. ಈ ರೈತನ ಗೋಳು ಕೇಳುವರು ಯಾರಿಲ್ಲ ಗೌಡ್ರೆ, ಕೇಳುವರು ಯಾರಿಲ್ಲ. ಈ ರೈತವನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು 3 ತಿಂಗಳು ಕಾಲಾವಕಾಶ ಮಾಡಿಕೊಡಿ ಗೌಡ್ರೆ, ನಿಮಗೆ ಕಾಲಿಗೆ ಬಿತ್ತು ಅರ್ಥ. ಪರಮೇಶ, ನಿನ್ನ ಮಾತುಗಳನ್ನು ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗುವುದಕ್ಕೆ ನಾವೇನು ದೇವಸ್ಥಾನದ ಪಟ್ಟಿ ಕೇಳಲು ಬಂದಿಲ್ಲ, ಕೊಟ್ಟ ಸಾಲವನ್ನು ಕೇಳಲು ಬಂದಿದ್ದೇವೆ. ಸುಮ್ಮನೆ ಬಡ್ಡಿ ಸಮೇತ ನಮ್ಮ ಸಾಲ ಕೊಟ್ಟರೆ ಸರಿ, ಇಲ್ಲ ಏನಾದರೂ ಆಡಿದರೆ ಪರಿಣಾಮ ಬೇರೆನೇ ಆಗುತ್ತದೆ. ನೋಡಿ ಚಿಕ್ಕ ಯಜಮಾನ್ರಿ, ಈ ನನ್ನ ಮನೆಯಲ್ಲಿ ಹುಡುಕಿದರು ಒಂದು ಬಿಡುಗಾಸು ಸಹ ಸಿಗುವುದಿಲ್ಲ. ಈ ರೈತನ ಗುಡಿಸಿದೆ ಗೌಡ್ರಿ, ಒಂದು ಹೊತ್ತಿನ ಗತಿಗೆ ಗತಿ ಇಲ್ಲ. 4 ಜನ ಊರಾಗ ಇದ್ರ ಋಣಮುಕ್ತನಾಗ್ತೇನೆ ಅಂತಂದ ಹೇಳ ನಮ್ ತಲೆ ಮೇಲೆ ತಟ್ಟ ಹೋದ್ರ ನಾವೇ ನಿಂತ ಲಾಭ ಬೈಕಬೇಕಂದ್ರೆ ಅದನ್ನೆಲ್ಲ ಬಿಟ್ಟು ಸರಳ ನಮ್